ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸ್ ನಾವು ಕ್ರಿಯೇಷನ್ ಆಫ್ ಜಿಫ್ ಇಮೇಜ್ ಅನ್ನೋದ್ರ ಮೇಲೆ ತಗೊಳ್ತಾ ಇದೀವಿ. ಸೊ ಮೊದಲಿಗೆ ಇಮೇಜ್ ನಲ್ಲಿ 3 ವಿಧಗಳಿವೆ. ಮೊದಲನೇದಾಗಿ ಜೆಪೆಗ್ ಇಮೇಜ್, ಎರಡನೇದು PNG ಇಮೇಜ್, ಮೂರನೇದು ಜಿಫ್ ಇಮೇಜ್. ಸೊ ಈ ತರಹದ 3 ಇಮೇಜ್ಗಳು ನಮ್ಗೆ ಇಮೇಜ್ ನ ವಿಭಾಗಗಳಾಗಿ ಸಿಗುತ್ತೆ. ಸೊ ಇಮೇಜ್ ನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಒಂದು ಜೆಪೆಗ್, ಒಂದು PNG, ಇನ್ನೊಂದು ಜಿಫ್. ಬನ್ನಿ ಇವಾಗ ಈ 3 ಇಮೇಜ್ ನಡುವೆ ಇರುವಂತ ಡಿಫ್ರೆನ್ಸ್ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಜೆಪೆಗ್ ಅಂತ ಅಂದ್ರೆ ನಮ್ಗೆ ಯಾವ್ದಾದ್ರು ಒಂದು ಇಮೇಜ್ ಬೇಕು ಅಂತ ಅಂದ್ರೆ, ಉದಾಹರಣೆಗೆ ನನಗೆ ಒಂದು ಪಕ್ಷಿಯ ಇಮೇಜ್ ಬೇಕು. ಸೊ ನಾನು ಅದನ್ನ ಡೌನ್ಲೋಡ್ ಮಾಡ್ಕೊಂಡಾಗ ಆ ಪಕ್ಷಿಯ ಇಮೇಜ್ ನ ಜೊತೆಗೆ ಅದರಲ್ಲಿ ಬ್ಯಾಕ್ ಗ್ರೌಂಡ್ ಕೂಡ ನನ್ಗೆ ಬಂದ್ಬಿಡತ್ತೆ. ಸೊ ಈ ಬ್ಯಾಕ್ ಗ್ರೌಂಡ್ ಬರೋದ್ರಿಂದ ನನ್ಗೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದ್ರೆ, ನನ್ಗೆ ಇವಾಗ ಯಾವುದೇ ಒಂದು ಈ ಕಂಟೆಂಟ್ ನಲ್ಲಿ ನಾನು ಈ ಒಂದು ಪಕ್ಷಿನ ಫಿಟ್ ಮಾಡ್ಬೇಕು ಅಥವಾ ಇನ್ಸರ್ಟ್ ಮಾಡ್ಬೇಕು ಅಂತ ಅಂದ್ರೆ ಈ ಪಕ್ಷಿಯ ಜೊತೆಗೆ ಬ್ಯಾಕ್ ಗ್ರೌಂಡ್ ಕೂಡ ಬರುತ್ತೆ. ಇದು ಒಂದು ಡ್ರಾಬ್ಯಾಕ್ ಆಗಿದೆ ಜೆಪೆಗ್ ನಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಬರುತ್ತೆ PNG ಅನ್ನೋ ಇಮೇಜ್. PNG ಇಮೇಜ್ ನಲ್ಲಿ ನಿಮ್ಗೆ ಈ ಒಂದು ಇಮೇಜ್ ಟ್ರಾನ್ಸ್ಪರೆಂಟ್ ಆಗಿ ಸಿಗುತ್ತೆ. ಅಂತ ಅಂದ್ರೆ ನಿಮ್ಗೆ ಪಕ್ಷಿಯ ಇಮೇಜ್ ಮಾತ್ರ ಸಿಗುತ್ತೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದೇ ಇಮೇಜ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಯಾವುದು ಬರೋದಿಲ್ಲ, ಬರೀ ಪಕ್ಷಿಯ ಚಿತ್ರ ಮಾತ್ರ ನಿಮ್ಗೆ ಸಿಗುತ್ತೆ. ಇದರ ಒಂದು ಅಡ್ವಾಂಟೇಜ್ ಏನು ಅಂತ ಅಂದ್ರೆ, ನೀವು ಯಾವುದೇ ಬ್ಯಾಕ್ ಗ್ರೌಂಡ್ಗೆ ಈ ಇಮೇಜ್ಗಳನ್ನ ಇನ್ಸರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಇದು ಒಂದು ಅಡ್ವಾಂಟೇಜ್. ಮೂರನೇದು ಬಂದು ಜಿಫ್ ಇಮೇಜ್ ಅಂತ. ನೋಡಿ, ಇದರ ಒಂದು ಪ್ರಮುಖ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ಅಂದ್ರೆ, ಈ ಇಮೇಜು ಟ್ರಾನ್ಸ್ಪರೆಂಟ್ ಆಗಿದೆ. ಅಂದ್ರೆ ನೋಡಿ, ನನಗೆ ಪಕ್ಷಿಯ ಇಮೇಜ್ ಮಾತ್ರ ಕಾಣ್ತಾ ಇದೆ, ಹಿಂದೆ ಯಾವುದೇ ಬ್ಯಾಕ್ ಗ್ರೌಂಡ್ ಕೂಡ ಬಂದಿಲ್ಲ. ಇದರ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಅಂದ್ರೆ, ಇದರಲ್ಲಿ ನಾವು ಮೂವ್ಮೆಂಟ್ ನ ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿಯಾದ ಇಮೇಜ್ಗಳನ್ನ ನೀವು ನಿಮ್ಮ ಈ ಕಂಟೆಂಟ್ ನಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ಮಕ್ಕಳಿಗೆ ಆಕರ್ಷಕವಾಗಿ ಕಾಣುತ್ತೆ, ಜೊತೆಯಲ್ಲಿ ಒಂದು ನಿಮ್ಮ ಈ ಕಂಟೆಂಟ್ಗೆ ಜೀವಂತಿಕೆ ಬರುತ್ತೆ. ಸೊ ಈಗ ಜಿಫ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಜಿಫ್ ಅಂತ ಅಂದ್ರೆ ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮ್ಯಾಟ್ ಅಂತ. ಸೊ ಜಿಫ್ ನ ಫುಲ್ ಫಾರ್ಮ್ ಏನು ಅಂತ ಅಂದ್ರೆ ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮ್ಯಾಟ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಜಿಫ್ ಇಮೇಜ್ ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಜಿಫ್ ಇಮೇಜ್ ಮಾಡಲು ನಮ್ಗೆ ಪ್ರಮುಖವಾಗಿ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಗಮನದಲ್ಲಿ ಇಟ್ಕೋಬೇಕಾಗಿರುವಂತ ಅಂಶ ಏನು ಅಂತ ಅಂದ್ರೆ, ಒಂದು ಜಿಫ್ ಇಮೇಜ್ ಮಾಡ್ಲಿಕ್ಕೆ ಕನಿಷ್ಠ ಪಕ್ಷ ನಿಮ್ಗೆ 2 ಇಮೇಜ್ ನ ಅವಶ್ಯಕತೆ ಇದೆ. ಆ 2 ಇಮೇಜ್ಗಳು ಯಾವುದು ಅಂತ, ಹೇಗಿರ್ಬೇಕು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಕನಿಷ್ಠ ಪಕ್ಷ 2 ಇಮೇಜ್ ಬೇಕು ಅಂತ ನಾನು ಹೇಳಿದ್ದೆ. ಇಲ್ಲಿ ನಾನು 2 ಇಮೇಜ್ ತಗೊಂಡಿದ್ದೀನಿ. ಸೊ ಈ 2 ಇಮೇಜ್ ನ ನೀವು ಅಬ್ಸರ್ವ್ ಗಮನಿಸಿದ್ರೆ, ಮೊದಲನೇದು ಕೆಂಪುದಿದೆ, ಎರಡನೇದು ನೀಲಿ ಬಣ್ಣದಿದೆ. ಈ 2 ಬೇರೆ ಬೇರೆ ಚಿತ್ರ ಆಗಿದೆ. ಈ ಬೇರೆ ಬೇರೆ ಚಿತ್ರ ಇಟ್ಕೊಂಡು ನಾನು ಜಿಫ್ ಇಮೇಜ್ ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು, ಒಂದೇ ವಿಧದ ಅಥವಾ ಒಂದೇ ವಸ್ತುವಿನ 2 ಇಮೇಜ್ಗಳು ತಗೋಬೇಕು. ನೋಡಿ, ಅದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಒಂದು ಹಸಿರು ಬಣ್ಣದ ಇಮೇಜ್ ನ ತಗೊಂಡಿದ್ದೀನಿ. ಸೊ 2 ಇಮೇಜ್ಗಳು ಒಂದೇ ವಸ್ತುವಿನದಾಗಿದೆ, ಅಂದ್ರೆ ಹಸಿರು ಪಕ್ಷಿಯ ಇಮೇಜ್ ಆಗಿದೆ. ಇಲ್ಲಿ ಇನ್ನೂ ಒಂದು ಗಮನಿಸಬೇಕಾದಂತ ಅಂಶ ಏನು ಅಂತ ಅಂದ್ರೆ, 2 ಬೇರೆ ಬೇರೆ ಆಯಾಮದ ಚಿತ್ರಗಳನ್ನ ನೀವು ತಗೋಬೇಕಾಗತ್ತೆ. ನೋಡಿ, ಇಲ್ಲಿ ಈ ಪಕ್ಷಿಯ ರೆಕ್ಕೆ ಮೇಲಿದೆ, ಈ ಪಕ್ಷಿಯ ರೆಕ್ಕೆ ಕೆಳಗಿದೆ. ಅಂತ ಅಂದ್ರೆ ಒಂದೇ ಪಕ್ಷಿ ಆದ್ರೂನು ಇದರ ಆಯಾಮ ಅಂದ್ರೆ ಪೊಸಿಷನ್ ಅಂತ ನಾವೇನ್ ಹೇಳ್ತೀವಿ ಅದು ಡಿಫ್ರೆಂಟ್ ಇದೆ. ಇದರ ರೆಕ್ಕೆ ಮೇಲಿದೆ, ಈ ಪಕ್ಷಿಯ ರೆಕ್ಕೆ ಕೆಳಗಿದೆ. ಸೊ ಇದನ್ನ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಒಂದು ಜಿಫ್ ಇಮೇಜ್ ಮಾಡ್ಬೇಕು ಅಂತ ಅಂದ್ರೆ ಕನಿಷ್ಠ 2 ಇಮೇಜ್ ನಿಮ್ಗೆ ಬೇಕು. ಅದು ಕೂಡ ಒಂದೇ ವಸ್ತುವಿನದಾಗಿರ್ಬೇಕು, ವಿವಿಧ ಆಯಾಮದ ಒಂದೇ ವಸ್ತುವಿನ ಚಿತ್ರವಾಗಿರ್ಬೇಕು. ನೋಡಿ, ಇವಾಗ ಜಿಫ್ ಇಮೇಜ್ ನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನಾನಿಲ್ಲಿ ಗೂಗಲ್ ಸರ್ಚ್ ಬಂದು ಸರ್ಚ್ ಬಾರ್ ನಲ್ಲಿ ಫ್ಲೈಯಿಂಗ್ ಬರ್ಡ್ ಸೀಕ್ವೆನ್ಸ್ ಅಂತ ಟೈಪ್ ಮಾಡಿ ಎಂಟರ್ ಕೊಡ್ತೀನಿ. ಸೊ ನನ್ಗೆ ಇವಾಗ ಇಮೇಜ್ ಬೇಕಾಗಿದೆ. ಸೊ ಇಮೇಜ್ ನ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ.
ಸೊ ನೋಡಿ ನನ್ಗಿಲ್ಲಿ ಸುಮಾರಷ್ಟು ಪಕ್ಷಿಯ ಇಮೇಜ್ಗಳು ಬಂದಿದೆ. ಎಲ್ಲ ಸೀಕ್ವೆನ್ಸ್ ಅಲ್ಲಿ ಇದೆ ನೋಡಿ. ಒಂದೊಂದು ಪಕ್ಷಿದು ವಿವಿಧ ಆಯಾಮದಲ್ಲಿ ಅಂದ್ರೆ ಡಿಫ್ರೆಂಟ್ ಪೊಸಿಷನ್ ಅಲ್ಲಿ ನಿಮ್ಗೆ ಈ ಪಕ್ಷಿಗಳದ್ದು ಸಿಗುತ್ತೆ ನೋಡಿ. ಇಲ್ಲಿ ಒಂದು ಗಿಳಿ ಇದೆ, ಹಾಗೆ ಇಲ್ಲೊಂದು ಪಾರಿವಾಳದಿದೆ. ಆ ತರ ವಿವಿಧ ಪಕ್ಷಿಯ ವಿವಿಧ ಇಮೇಜ್ಗಳು ಇಲ್ಲಿ ಬಂದಿದೆ. ಸೊ ನನ್ಗೆ ಇಲ್ಲಿ ಈ ಇಮೇಜ್ ಇಷ್ಟ ಆಗಿದೆ. ಸೊ ಈ ಇಮೇಜ್ ಇಂದ ಪಕ್ಷಿನ ಚಿತ್ರ ತಗೊಂಡು ನಾನು ಜಿಫ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ಇಮೇಜ್ ನ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇವಾಗ ನನ್ಗೆ ಅದು ದೊಡ್ಡದಾಗಿ ಕಾಣ್ತಾ ಇದೆ. ಸೊ ಈ ಇಮೇಜ್ ನ ನಾನು ಸೇವ್ ಮಾಡ್ಕೋಬೇಕು. ಈ ಇಮೇಜ್ ನ ಸೇವ್ ಮಾಡ್ಕೊಳ್ಳಿಕ್ಕೆ ನಾನು ಪಿಕ್ಸಾಬೇ ಅನ್ನೋ ಒಂದು ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟ್ ನ ಮೂಲಕ ತಗೊಳ್ತೀನಿ. ಏನಕ್ಕೆ ಅಂತ ಅಂದ್ರೆ ಈ ಪಿಕ್ಸಾಬೇ ಅನ್ನೋದು ನಮ್ಗೆ ಫ್ರೀ ಇಮೇಜ್ ಗಳನ್ನ ಕೊಡುತ್ತೆ. ಹಾಗಾಗಿ ನಾನು ಈ ಪಿಕ್ಸಾಬೇ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಒಂದ್ಸಲ ಗಮನಿಸಿ, ಇಲ್ಲಿ ಈ ಇಮೇಜ್ ಬಂದ ಮೇಲೆ ನಾನು ಈ ಪಿಕ್ಸಾಬೇ ಅನ್ನೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ನೋಡಿ ನನ್ಗೆ ಈ ಇಮೇಜ್ ಬಂದಿದೆ ಇಲ್ಲಿ. ಈಗ ಇಮೇಜ್ ನ ನಾನು ಡೌನ್ಲೋಡ್ ಮಾಡ್ಬೇಕು. ಡೌನ್ಲೋಡ್ ಮಾಡ್ಲಿಕ್ಕೆ ಇಲ್ಲಿ ಫ್ರೀ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಇದು ಯಾವ ಡೈಮೆನ್ಷನ್ ಬೇಕು ಈ ಚಿತ್ರ ಅಂತ ಕೇಳ್ತಾ ಇದೆ. ನೀವು ಯಾವ ಡೈಮೆನ್ಷನ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಆಮೇಲೆ ನೋಡಿ ಇಲ್ಲಿ ಡೌನ್ಲೋಡ್ ಅಂತ ಇದೆ. ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಿಮ್ಗಿಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ, ಐ ಆಮ್ ನಾಟ್ ಎ ರೋಬೋಟ್ ಅಂತ. ಇಲ್ಲಿ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ಮೇಲೆ ಡೌನ್ಲೋಡ್ ಅಂತ ಕೊಡ್ತೀರಾ. ಸೊ ಈಗ ನಾನು ಈ ಒಂದು ಇಮೇಜ್ ನ UTA ಅನ್ನೋ ಒಂದು ಫೋಲ್ಡರ್ ನಲ್ಲಿ ತಗೊಂಡು ಫ್ಲೈಯಿಂಗ್ ಬರ್ಡ್ ಸೀಕ್ವೆನ್ಸ್ ಅಂತ ಟೈಪ್ ಮಾಡಿ ಸೇವ್ ಅಂತ ಕೊಡ್ತೀನಿ. ನೋಡಿ ಈಗ ಇಮೇಜು ಸೇವ್ ಆಗಿದೆ. ನೋಡೋಣ ಬನ್ನಿ ಇವಾಗ ಇಮೇಜ್ ಸೇವ್ ಆಗಿರೋದು ಹೇಗೆ ಕಾಣುತ್ತೆ ಅಂತ. ಫೋಲ್ಡರ್ಗೆ ಹೋಗ್ತೀನಿ ನಾನು. UTA ಫೋಲ್ಡರ್ ನಲ್ಲಿ ನೋಡಿ ಇಲ್ಲಿ ಫ್ಲೈಯಿಂಗ್ ಬರ್ಡ್ ಸೀಕ್ವೆನ್ಸ್ ಅಂತ ಇದೆ. ಈ ಬರ್ಡ್ ನ ಇಮೇಜು ನಾವಿವಾಗ ಓಪನ್ ಮಾಡಿ ನೋಡೋಣ. ನೋಡಿ ಇವಾಗ ನಾವೇನು ಇಮೇಜ್ ನ ಡೌನ್ಲೋಡ್ ಮಾಡಿದ್ವಿ ಆ ಇಮೇಜು ಇಲ್ಲಿ ನಿಮಗ್ ಬಂದಿದೆ. ಸೊ ಇವಾಗ ನಾವು ಒಂದು ಇಮೇಜ್ ನ ಡೌನ್ಲೋಡ್ ಮಾಡ್ಕೊಂಡ್ವಿ. ಜಿಫ್ ಮಾಡ್ಲಿಕ್ಕೆ ಕನಿಷ್ಠ 2 ಇಮೇಜ್ ಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಇವಾಗ ಆ 2 ಇಮೇಜ್ ನ ನಾನು ತಗೋಬೇಕು. ಈಗ ನಾನು ಪಕ್ಷಿ ಹಾರುವ ಜಿಫ್ ಮಾಡ್ಬೇಕು, ಹಾರುವ ಭಂಗಿಯಲ್ಲಿ ಏನು ಒಂದು ಜಿಫ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಪಕ್ಷಿ ಹಾರೋದು ಯಾವಾಗ ಕಾಣುತ್ತೆ ಅಂದ್ರೆ ನಮ್ಗೆ ಒಂದು ಸಾರಿ ರೆಕ್ಕೆ ಮೇಲೆ ಬಂದಿರೋದು, ಒಂದು ಸಾರಿ ರೆಕ್ಕೆ ಕೆಳಗೆ ಬಂದಿರೋ 2 ಇಮೇಜ್ ನ ಯೂಸ್ ಮಾಡಿದ್ರೆ ನಾವು ಜಿಫ್ ಮಾಡ್ಬೋದು. ನೀವು ಈ 8 ಚಿತ್ರಗಳನ್ನ ಉಪಯೋಗಿಸ್ಕೊಂಡು ಜಿಫ್ ಮಾಡ್ಬೋದು. ನಾನಿಲ್ಲಿ 2 ಚಿತ್ರಗಳನ್ನ ಉಪಯೋಗಿಸ್ಕೊಂಡು ಜಿಫ್ ಮಾಡ್ತಾ ಇದ್ದೀನಿ. ಮೊದಲನೇ ಒಂದು ಏನ್ ಚಿತ್ರ ನಾನು ತಗೊಳ್ತಾ ಇದ್ದೀನಿ ಆ ಚಿತ್ರದಲ್ಲಿ ಪಕ್ಷಿಯ ರೆಕ್ಕೆ ಮೇಲಿದೆ. ಎರಡನೇದು ಯಾವ ಚಿತ್ರ ತಗೊಳ್ತಾ ಇದ್ದೀನಿ ಅಂದ್ರೆ ನಾನು ಪಕ್ಷಿಯ ರೆಕ್ಕೆ ಕೆಳಗೆ ಇದೆ. ಈ 2 ಇಮೇಜ್ಗಳು, ಈ 2 ಚಿತ್ರಗಳನ್ನ ನಾನು ತಗೊಂಡು ಒಂದು ಜಿಫ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾವೇನು ಒಂದು ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ನನ್ಗೆ ಪಕ್ಷಿ ಮಾತ್ರ ಬೇಕು, ಅದ್ರ ಬ್ಯಾಕ್ ಗ್ರೌಂಡ್ ಬೇಡ ಅಂತ ಅನ್ಕೊಂಡಿದ್ವಿ ಅಲ್ವಾ. ಸೊ ಇವಾಗ ಈ ಮೊದಲನೇ ಇಮೇಜ್ ನನಗ್ ಬೇಕು, ಮತ್ತೆ ಈ 2ನೇ ಚಿತ್ರ ಬೇಕು. ಈ 8 ಚಿತ್ರಗಳಲ್ಲಿ ನಾನು ಮೊದಲನೇದು ಮತ್ತೆ ಕೊನೆದು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಒಂದು ಟೂಲ್ ಇದೆ. ಸೊ ಆ ಟೂಲ್ ಯಾವುದು ಅಂತ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ನಿಮ್ಮ ಸರ್ಚ್ ಬಾರ್ ನಲ್ಲಿ ಸ್ನಿಪ್ಪಿಂಗ್ ಟೂಲ್ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ನಿಪ್ಪಿಂಗ್ ಟೂಲ್, SNIPPING ಸ್ನಿಪ್ಪಿಂಗ್ ಟೂಲ್ ಅಂತ ಇದೆ. ಸೊ ಈ ಸ್ನಿಪ್ಪಿಂಗ್ ಟೂಲ್ ನ ನೀವು ಯೂಸ್ ಮಾಡಿಕೊಂಡು ಇಮೇಜ್ ನ ನೀವು ತಗೊಳ್ಬಹುದು. ಸೊ ಇಲ್ಲಿ ನ್ಯೂ, ಮೋಡ್, ಡಿಲೇ ಅಂತ ಆಪ್ಷನ್ಗಳು ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾನು ನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡಿದ ತಕ್ಷಣ ಈ ಇಮೇಜ್ ಏನಾಯ್ತು, ಬ್ಲಾಕ್ ಆಯ್ತು. ಅಂತ ಅಂದ್ರೆ ಇವಾಗ ಈ ಇಮೇಜ್ ನಲ್ಲಿ ನನಗೆ ಯಾವ ಪಕ್ಷಿಯ ಚಿತ್ರ ಬೇಕು ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋ ಅಂತ ಅವಕಾಶ ನನಗೆ ಸಿಗುತ್ತೆ. ಈಗ ಮೊದಲನೇದು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಗಮನ ಇಟ್ಟು ನೋಡ್ಕೊಳ್ಳಿ ನಾನು ಹೇಗೆ ಸೆಲೆಕ್ಟ್ ಮಾಡ್ಕೊಡ್ತೀನಿ ಅಂತ. ಮೊದಲಿಗೆ ಕ್ಲಿಕ್ ಮಾಡ್ತೀನಿ, ಡ್ರ್ಯಾಗ್ ಮಾಡ್ತೀನಿ. ನೋಡಿ ಡ್ರ್ಯಾಗ್ ಮಾಡಿ ಬಿಡ್ತೀನಿ. ಈಗ ಅಷ್ಟು ಚಿತ್ರ ಸೆಲೆಕ್ಟ್ ಆಗಿದೆ.
ಈಗ ನಾನು ಏನ್ ಮಾಡ್ಬೇಕು, ಇದನ್ನ ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಳ್ಳಿಕ್ಕೆ ನನ್ಗೊಂದಿಲ್ಲಿ ಆಪ್ಷನ್ ಇದೆ ನೋಡಿ, ಸೇವ್ ಅಂತ. ಇದ್ರ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಮೇಲೆ ನಾನು UTF ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊಂಡು ಫೈಲ್ ನೇಮ್ನ ನಾನು bird1 ಅಂತ ಕೊಟ್ಟು ಸೇವ್ ಮಾಡ್ಕೊಳ್ತೀನಿ. ಈಗ ಅದು ಸೇವ್ ಆಗಿದೆ. ಸೊ ನನಗೆ ಇನ್ನೂ ಒಂದು ಪಕ್ಷಿಯ ಚಿತ್ರ ಬೇಕು ಅಲ್ವಾ, ಸೊ ನ್ಯೂ ಅಂತ ಕೊಡ್ತೀನಿ. ಮತ್ತೆ ಅದು ಬ್ಲಾಕ್ ಆಗಿದೆ. ಕೊನೆ ಚಿತ್ರನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತೀನಿ. ಈಗ ಅದು ಸೆಲೆಕ್ಟ್ ಆಗಿದೆ. ಇದನ್ನ ಕೂಡ ನಾನು ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಳ್ಳಿಕ್ಕೆ ಸೇವ್ ಆಪ್ಷನ್ನ ಮೇಲೆ ಬಂದು ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟು UTF ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫೈಲ್ ನೇಮ್ನ ನಾನು bird2 ಅಂತ ಕೊಟ್ಟು ಸೇವ್ ಅಂತ ಕೊಡ್ತೀನಿ. ಈಗ ನನಗೆ 2 ಚಿತ್ರಗಳು ಸಿಕ್ಕಿದೆ. ನೋಡೋಣ ಬನ್ನಿ ಅವೆರಡು ಚಿತ್ರ. ನೋಡಿ, ಮೊದಲನೇದು bird1, bird2 ಅಂತ ಸೇವ್ ಆಗಿದೆ. ಸೊ ನೀವು ಒಂದು ಚಿತ್ರದ ಮೇಲೆ ನೀವು ಈ ನಿಮ್ಮ ಮೌಸ್ನ ಇಟ್ರೆ ಅದು ಅದರ ಡಿಸ್ಕ್ರಿಪ್ಷನ್ ತೋರಿಸುತ್ತೆ. ಸೊ ಇಲ್ಲಿ ನಾನು ಈ ಚಿತ್ರದ ಮೇಲೆ ಒಂದು ಸಾರಿ ಮೌಸ್ನ ಇಟ್ರೆ ಅಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಐಟಮ್ ಟೈಪ್ JPG ಫೈಲ್ ಅಂತ ಇದೆ. ಸೊ JPG ಫೈಲ್ ಅಂತ ಅಂದ್ರೆ ನಾನು ಏನ್ ಹೇಳಿದ್ದೆ, ನೀವು ಯಾವ ಚಿತ್ರ ತಗೊಳ್ತೀರಾ ಆ ಚಿತ್ರದ ಬ್ಯಾಕ್ ಗ್ರೌಂಡ್ ಸಹ ಬರುತ್ತೆ ಅಂತ ಹೇಳಿದ್ದೆ. ನೋಡಿ, ಇದು JPEG ಫಾರ್ಮೆಟ್ ಅಲ್ಲಿ ಇದೆ. ಹಾಗಾಗಿ ನಿಮ್ಗೆ ಆ ಚಿತ್ರದ ಜೊತೆ ಬ್ಯಾಕ್ ಗ್ರೌಂಡ್ ಕೂಡ ಬಂದಿದೆ. ಸೊ ನನ್ಗಿವಾಗ ಬ್ಯಾಕ್ ಗ್ರೌಂಡ್ ಬೇಡ, ಬರೀ ಚಿತ್ರ ಮಾತ್ರ ಬೇಕು. ಅದಕ್ಕೂ ಮುಂಚೆ ನಾನು ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ ನೋಡಿ, ನಾನು ಇದನ್ನ ಹೆಂಗ್ ತಗೊಂಡೆ ಅಂತ. ಫಸ್ಟ್ ನಾನು ಗೂಗಲ್ಗೆ ಹೋದೆ. ಗೂಗಲ್ ಸರ್ಚ್ ನಲ್ಲಿ ಫ್ಲೈಯಿಂಗ್ ಬರ್ಡ್ ಸೀಕ್ವೆನ್ಸ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟೆ. ಆಮೇಲೆ ನಾನು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡೆ. ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನನಗೆ ಯಾವ ಚಿತ್ರ ಬೇಕು, ಯಾವ ಇಮೇಜ್ ಬೇಕು ಅದನ್ನ ಕ್ಲಿಕ್ ಮಾಡಿದೆ. ಆಮೇಲೆ ನಾನು ಪಿಕ್ಸಾಬೇ ಅನ್ನೋ ಒಂದು ವೆಬ್ಸೈಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ್ಮೇಲೆ ಫ್ರೀ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಮತ್ತೆ ಡೌನ್ಲೋಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಟಿಕ್ ಮಾಡಿದ್ದೀನಿ, ಡೌನ್ಲೋಡ್ ಕೊಟ್ಟೆ. ಸೊ UTA ಅನ್ನೋ ಫೋಲ್ಡರ್ನ ಸೆಲೆಕ್ಟ್ ಮಾಡಿಕೊಂಡು ಫೈಲ್ ನೇಮ್ನ ನಾನು ಫ್ಲೈಯಿಂಗ್ ಬರ್ಡ್ ಸೀಕ್ವೆನ್ಸ್ ಅಂತ ಟೈಪ್ ಮಾಡಿ ಇಲ್ಲಿ ಸೇವ್ ಅಂತ ಕೊಟ್ಟೆ. ಈ ರೀತಿ ಸೇವ್ ಮಾಡ್ಕೊಂಡೆ ಇಮೇಜ್ನ. ಇಮೇಜ್ನ ಸೇವ್ ಮಾಡ್ಕೊಂಡ್ಮೇಲೆ ನಾನೇನ್ ಮಾಡಿದೆ, ಸ್ನಿಪ್ಪಿಂಗ್ ಟೂಲ್ ಇಲ್ಲಿ ಸರ್ಚ್ ಬಾರ್ನಲ್ಲಿ ಬಂದು ಸ್ನಿಪ್ಪಿಂಗ್ ಟೂಲ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟೆ. ಸೊ ಇಮೇಜ್ನ ಡೌನ್ಲೋಡ್ ಆಗಿತ್ತಲ್ವಾ, ಅದನ್ನ ಓಪನ್ ಮಾಡ್ಕೋಬೇಕು. ಮೊದಲಿಗೆ ಓಪನ್ ಮಾಡಿ ಇಲ್ಲಿ ನಾನು ಸ್ನಿಪ್ಪಿಂಗ್ ಟೂಲ್ ತಗೊಳ್ತೀನಿ. ಎಂಟರ್ ಕೊಡ್ತೀನಿ. ನೋಡಿ, ಇಲ್ಲಿ ನನಗೆ ಸ್ನಿಪ್ಪಿಂಗ್ ಟೂಲ್ ಬಂದಿದೆ. ಇಲ್ಲಿ ನ್ಯೂ ಅನ್ನೋ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನನಗೆ ಇಮೇಜು ಬ್ಲಾಕ್ ಆಗಿದೆ. ಬ್ಲಾಕ್ ಆದಾಗ ಯಾವ ಚಿತ್ರ ನಾನು ಸೆಲೆಕ್ಟ್ ಮಾಡ್ಕೋಬೇಕೋ ಅಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತೀನಿ. ಸೊ ಡ್ರ್ಯಾಗ್ ಮಾಡಿದಾಗ ಅದು ನನಗೆ ಸೆಲೆಕ್ಟ್ ಆಗಿದೆ. ಆಮೇಲೆ ಈ ಒಂದು ಇಮೇಜ್ನ ನೀವು ಸೇವ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಇರುತ್ತೆ. ಸೇವ್ ಕೊಡ್ತೀರಾ, ಮತ್ತೆ ಅದು ನಿಮ್ಮ ಫೋಲ್ಡರ್ನಲ್ಲಿ ಸೇವ್ ಆಗುತ್ತೆ. ಸೊ ನೋಡಿದ್ರಿ ಅಲ್ವಾ ಇವಾಗ ಈ 2 ಇಮೇಜ್ನ ನಾನು ಹೇಗೆ ಡೌನ್ಲೋಡ್ ಮಾಡಿ ಸ್ನಿಪ್ಪಿಂಗ್ ಟೂಲ್ನ ಯೂಸ್ ಮಾಡಿಕೊಂಡು ತಗೊಂಡಿದ್ದೀನಿ ಅಂತ. ಮೊದಲಿಗೆ ನಾನು ಇಮೇಜ್ನ ಸೀಕ್ವೆನ್ಸ್, ಫ್ಲೈಯಿಂಗ್ ಬರ್ಡ್ ಸೀಕ್ವೆನ್ಸ್ನ ತಗೊಂಡೆ. ಅದರಿಂದ ಸ್ನಿಪ್ಪಿಂಗ್ ಟೂಲ್ನ ಯೂಸ್ ಮಾಡಿಕೊಂಡು bird1, bird2 ಅನ್ನೋ ಪರ್ಟಿಕ್ಯುಲರ್ ಆಗಿ 2 ಚಿತ್ರಗಳನ್ನ ತಗೊಂಡೆ. ಈ 2 ಚಿತ್ರಗಳು JPEG ಫಾರ್ಮಲ್ ಇದೆ ಈಗ. ಸೊ ನನ್ಗಿವಾಗ ಈ ಪಕ್ಷಿ ಮಾತ್ರ ಬೇಕು, ಬ್ಯಾಕ್ ಗ್ರೌಂಡು ಬೇಡ. ಈಗ ಬ್ಯಾಕ್ ಗ್ರೌಂಡ್ ನಾನು ರಿಮೂವ್ ಮಾಡ್ಕೋಬೇಕು. ಸೊ ಈಗ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಲಿಕ್ಕೆ ನಾವು ಗೂಗಲ್ಗೆ ಹೋಗಿ ಸರ್ಚ್ ಬಾರ್ನಲ್ಲಿ remove.bg ಅಂತ ಟೈಪ್ ಮಾಡ್ತೀನಿ. ಇದನ್ನೆಲ್ಲಾದ್ರೂ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ.
remove.bg ಅಂತ ಟೈಪ್ ಮಾಡಿ ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟಾಗ ನನಗೆ ಈ ಒಂದು ವೆಬ್ಸೈಟ್ ಓಪನ್ ಆಗಿದೆ. ಸೊ ನಾವಿಲ್ಲಿ ಫ್ರೀ ಆಗಿ ನಮ್ಮ ಇಮೇಜ್ ನ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡಬಹುದು. ಸೊ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆ. ಸೊ ಈ ಅಪ್ಲೋಡ್ ಇಮೇಜ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನಾವು ಯಾವ ಒಂದು ಇಮೇಜ್ ನ ಬ್ಯಾಕ್ ಗ್ರೌಂಡ್ ತೆಗಿಬೇಕು ಅಂತ ಅದು ಕೇಳ್ತಾ ಇದೆ. ಮೊದಲನೇದಾಗಿ ನಾನು bird1 ಅನ್ನೋ ಒಂದು ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಟ್ಟೆ. ನೋಡಿ ಈಗ ಅದು ಪ್ರೊಸೆಸಿಂಗ್ ಅಲ್ಲಿ ಇದೆ. ನೋಡಿ ಈಗ ಈ ಒಂದು ಹಾರುವ ಪಕ್ಷಿಯ ಚಿತ್ರ ಮಾತ್ರ ಕಾಣ್ತಾ ಇದೆ, ಅದ್ರ ಬ್ಯಾಕ್ ಗ್ರೌಂಡ್ ನನಗೆ ಕಾಣ್ತಾ ಇಲ್ಲ. ಈಗ ನಾವು ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡಿದೀವಿ. ರಿಮೂವ್ ಮಾಡೋದ್ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ. ಈ ಡೌನ್ಲೋಡ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ UT ಅನ್ನೋ ಒಂದು ಫೋಲ್ಡರ್ ಸೆಲೆಕ್ಟ್ ಮಾಡಿಕೊಂಡು ನಾನು bird3 ಅಂತ ಫೈಲ್ ನೇಮ್ ಕೊಟ್ಟು ಸೇವ್ ಕೊಡ್ತೀನಿ. ನೋಡಿ ಈಗ ಇನ್ನೊಂದ್ಸರಿ ಇನ್ನೊಂದು ಇಮೇಜ್ ನ ಕೊಟ್ಟು ನಾನು ತೋರಿಸ್ತೀನಿ. ಈಗ ಅಪ್ಲೋಡ್ ಇಮೇಜ್ ಅಂತ ಸೆಲೆಕ್ಟ್ ಮಾಡಿಕೊಂಡು bird2 ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಕೊಡ್ತೀನಿ. ನೋಡಿ ಇವಾಗ ಪ್ರೋಸೆಸ್ ಆಗಿ ಬ್ಯಾಕ್ ಗ್ರೌಂಡ್ ಹೋಗಿದೆ. ಇದರಲ್ಲಿ ಈ ಇಮೇಜ್ ನಲ್ಲಿ ಗಿಣಿಯ ಚಿತ್ರ ಮಾತ್ರ ಇದೆ, ಅದರ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿದೆ. ಈಗ ನಾನು ಇದನ್ನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟು UTA ಫೋಲ್ಡರ್ ಸೆಲೆಕ್ಟ್ ಮಾಡಿಕೊಂಡು bird4 ಅಂತ ಟೈಪ್ ಮಾಡಿ ಸೇವ್ ಕೊಡ್ತೀನಿ. ನೋಡಿ ಇವಾಗ ನಾನು ಫೋಲ್ಡರ್ ನಲ್ಲಿ ತೋರಿಸ್ತೀನಿ. ಈ ಮೊದಲನೇ ಬರ್ಡ್ ಏನಿದೆ JPEG ಫಾರ್ಮ್ಯಾಟ್ ಅಲ್ಲಿ ಇದೆ. bird2 ಇದು JPEG ಫಾರ್ಮ್ಯಾಟ್ ಅಲ್ಲಿ ಇದೆ. ಅಂದ್ರೆ ಈ ಎರಡು ಇಮೇಜ್ ನ ಬ್ಯಾಕ್ ಗ್ರೌಂಡ್ ಇದೆ. ಈ ಎರಡು ಇಮೇಜ್ ನಲ್ಲಿ ಬ್ಯಾಕ್ ಗ್ರೌಂಡ್ ಇಲ್ಲ. ಅದನ್ನ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಹೇಗ್ ಕಾಣುತ್ತೆ ಇದು ಅಂತ. ಓಪನ್ ಕೊಡ್ತೀನಿ. ನೋಡಿ ಈಗ ಈ ಇಮೇಜ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಇಲ್ಲ. ನನ್ಗೆ ಇವಾಗ ಪಕ್ಷಿ ಮಾತ್ರ ಕಾಣ್ತಾ ಇದೆ, ಅದರ ಬ್ಯಾಕ್ ಗ್ರೌಂಡ್ ಕಾಣ್ತಾ ಇಲ್ಲ. ಇನ್ನೊಂದು ಇಮೇಜ್ ನ ತೋರಿಸ್ತೀನಿ ನೋಡಿ, ಇದು ಅಷ್ಟೇ. ಈ ಇಮೇಜ್ ನಲ್ಲೂ ಕೂಡ ಪಕ್ಷಿಯ ರೆಕ್ಕೆ ಕೆಳಗಡೆ ಇರೋ ಇಮೇಜ್ ಕೂಡ ನನ್ಗೆ ಪಕ್ಷಿ ಮಾತ್ರ ಕಾಣ್ತಾ ಇದೆ, ಅದರ ಬ್ಯಾಕ್ ಗ್ರೌಂಡ್ ಕಾಣ್ತಾ ಇಲ್ಲ. ಸೊ ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ ಹೇಗೆ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋದು ಅಂತ. ಮೊದಲಿಗೆ ಸರ್ಚ್ ಬಾರ್ಗ್ ಹೋಗಿ remove.bg ಅಂತ ಟೈಪ್ ಮಾಡಿ ಎಂಟರ್ ಕೊಡ್ತೀನಿ. ಅದನ್ನ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ ನೀವು. remove.bg ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಮೇಲೆ ನನಗೆ ಅದು ವೆಬ್ಸೈಟ್ ಓಪನ್ ಆಗಿದೆ. ಸೊ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಕೇಳ್ತಾ ಇದೆ. ಸೊ ಈ ಅಪ್ಲೋಡ್ ಇಮೇಜ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನನಗೆ ಯಾವ ಇಮೇಜ್ ನ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಬೇಕೋ ಆ ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೋಡಿ bird3 bird4 ಸೆಲೆಕ್ಟ್ ಮಾಡ್ಲಿಕ್ಕೆ ಬರಲ್ಲ, ಯಾಕೆಂದ್ರೆ ಇದು ಆಲ್ರೆಡಿ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗೋಗ್ಬಿಟ್ಟಿದೆ. ಇಲ್ಲಿ bird1 bird2 ಅನ್ನೋ ಇಮೇಜ್ ನಲ್ಲಿ ಮಾತ್ರ ನಿಮ್ಗೆ ಬ್ಯಾಕ್ ಗ್ರೌಂಡ್ ಇರೋದು. ಹಾಗಾಗಿ ನಾನು bird1 ಅಂತ ಸೆಲೆಕ್ಟ್ ಮಾಡಿ ಓಪನ್ ಕೊಡ್ತೀನಿ. ಓಪನ್ ಕೊಟ್ಟಾಗ ನಿಮ್ಗೆ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗುತ್ತೆ. ಇದು ಪ್ರೋಸೆಸ್ ನೋಡ್ಕೊಂಡಿದ್ದೀರಲ್ಲ. ಸೊ ಇವಾಗ ನಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಮೊದಲನೇ ಸ್ಟೆಪ್ ನಲ್ಲಿ ನಾವು ಬರ್ಡ್ ನ ಸೀಕ್ವೆನ್ಸ್ ತಗೊಂಡ್ವಿ, ಸ್ನಿಪ್ಪಿಂಗ್ ಟೂಲ್ ಯೂಸ್ ಮಾಡ್ಕೊಂಡು ಬರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ, ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ಲಿಕ್ಕೋಸ್ಕರ ನಾವು remove.bg ಅನ್ನೋ ಒಂದು ವೆಬ್ಸೈಟ್ ಗೆ ಹೋಗಿ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡಿ ಸೇವ್ ಮಾಡ್ಕೊಂಡಿದೀವಿ. ಇವಾಗ ನಾವು ಜಿಫ್ ಇಮೇಜ್ ನ ಮಾಡ್ಬೋದು. ಸೊ ಜಿಫ್ ಇಮೇಜ್ ಮಾಡ್ಲಿಕ್ಕೋಸ್ಕರ ನಾವು ಗೂಗಲ್ಗೆ ಹೋಗ್ತೀವಿ. ಗೂಗಲ್ಗೆ ಹೋದ್ಮೇಲೆ ಸರ್ಚ್ ಬಾರ್ ನಲ್ಲಿ ಜಿಫ್ ಮೇಕರ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ರೆ ನಿಮ್ಗೆ ಇಲ್ಲಿ ಮೊದಲನೇ ಆಪ್ಷನ್ ಬರುತ್ತೆ ezgif.com ಅನ್ನೋದು. ನೋಡಿ ಇದನ್ನ ನೋಟ್ ಮಾಡ್ಕೊಳ್ಳಿ, ezgif.com ಅನ್ನೋದು ಬರುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಅಲ್ಲಿ ಕೇಳ್ತಾ ಇದೆ ಸೆಲೆಕ್ಟ್ ಇಮೇಜಸ್ ಅಂದ್ರೆ ಚೂಸ್ ಫೈಲ್ಸ್ ಅಂತ ಕೇಳ್ತಾ ಇದೆ. ಚೂಸ್ ಫೈಲ್ಸ್, ನೀವು ಫೈಲ್ ನ ಚೂಸ್ ಮಾಡಿದ್ರೆ ಇದು ಜಿಫ್ ಮಾಡ್ಲಿಕ್ಕೆ ರೆಡಿ ಆಗುತ್ತೆ. ಸೊ ಚೂಸ್ ಫೈಲ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ನಾನು
ಬರ್ಡ್ 1 ಬರ್ಡ್ 2 ತಗೋಬಾರ್ದು. ಯಾಕೆಂದ್ರೆ ಈ ಇಮೇಜ್ ನಲ್ಲಿ ಬ್ಯಾಕ್ ಗ್ರೌಂಡ್ ಇದೆ. ಹಾಗಾಗಿ ನಾನು ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರುವಂತ ಇಮೇಜ್ಗಳು ಅಂದ್ರೆ ಬರ್ಡ್ 3 ಬರ್ಡ್ 4 ಈ ಎರಡು ಇಮೇಜ್ಗಳನ್ನ ತಗೊಳ್ಬೇಕಾಗತ್ತೆ. ಅದಕ್ಕಾಗಿ ಫಸ್ಟ್ ನಾನು ಬರ್ಡ್ 3 ಮೇಲೆ ಕ್ಲಿಕ್ ಮಾಡಿ ಶಿಫ್ಟ್ ಬಟನ್ ತಗೊಂಡು ಬರ್ಡ್ 4 ಮೇಲೆ ಕ್ಲಿಕ್ ಮಾಡ್ತೀನಿ. ಹಾಗಾಗಿ ನನ್ಗೆ ಇವಾಗ ಎರಡು ಫೈಲ್ ಅಥವಾ ಎರಡು ಇಮೇಜ್ಗಳು ಬರ್ಡ್ 3 ಬರ್ಡ್ 4 ಅನ್ನೋದು ಸೆಲೆಕ್ಟ್ ಆಗಿದೆ. ಈಗ ನಾನು ಓಪನ್ ಅಂತ ಕೊಡ್ತೀನಿ. ಓಪನ್ ಅಂತ ಕೊಟ್ಮೇಲೆ ನೋಡಿ ಇಲ್ಲಿ 2 ಫೈಲ್ಸ್ ಅಂತ ಹೇಳ್ತಾ ಇದೆ. ನಾವು ಎರಡು ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ. ಉದಾಹರಣೆಗೆ ನೀವು ಅಲ್ಲಿ 8 ಚಿತ್ರಗಳಿತ್ತಲ್ಲ, 8 ಚಿತ್ರಗಳನ್ನು ನೀವು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡಿದ್ರೆ 8 ಫೈಲ್ಸ್ ಅಂತ ತೋರಿಸುತ್ತೆ. ಎಷ್ಟು ಇಮೇಜ್ಗಳನ್ನ ನೀವು ಕೊಡ್ತೀರಾ ಸೆಲೆಕ್ಟ್ ಮಾಡ್ಕೊಂಡು ಅಷ್ಟು ಫೈಲ್ಸ್ನ ಇಲ್ಲಿ ತೋರಿಸುತ್ತೆ. ಈಗ ನಾನು ಅಪ್ಲೋಡ್ ಅಂಡ್ ಮೇಕ್ ಎ ಜಿಫ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ನೋಡಿ ಇವಾಗ ಎರಡು ಪಕ್ಷಿಗಳು ಬಂದಿದೆ. ಅದ್ರ ಕೆಳಗೆ ಇಲ್ಲೊಂದು ಮೆಸೇಜ್ ಇದೆ ನೋಡಿ, ಇಲ್ಲಿ ಯುವರ್ ಇಮೇಜಸ್ ಆರ್ ನಾಟ್ ಈಕ್ವಲಿ ಸೈಜ್ಡ್ ಅಂತ. ಅಂದ್ರೆ ಈ ಎರಡು ಇಮೇಜ್ಗಳು ಒಂದೇ ಸೈಜ್ ಅಲ್ಲಿ ಇಲ್ಲ. ನಾನು ಸ್ನಿಪ್ಪಿಂಗ್ ಟೂಲ್ ಯೂಸ್ ಮಾಡಿಕೊಂಡು ಆ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಈ ಒಂದು ಇಮೇಜ್ ನ ಸೈಜ್ಗಳು ವೇರಿ ಆಗಿದೆ. ಹಾಗಾಗಿ ಅದು ಒಂದು ಕೇಳ್ತಾ ಇದೆ, ಆಪ್ಷನ್ ಕೇಳ್ತಾ ಇದೆ, ಡು ಯು ವಾಂಟ್ ಟು ಆಟೋಮ್ಯಾಟಿಕಲಿ ಕ್ರಾಪ್ ಆರ್ ರೀಸೈಜ್ ಆಲ್ ಇಮೇಜಸ್ ಟು ಮ್ಯಾಚ್ ದ ಸ್ಮಾಲೆಸ್ಟ್ ಒನ್ ಅಂತ. ಅಂದ್ರೆ ನಾವು ಸೆಲೆಕ್ಟ್ ಮಾಡಿರೋ ಇಮೇಜ್ಗಳಲ್ಲಿ ಅತಿ ಚಿಕ್ಕದ್ ಯಾವ್ದಿರುತ್ತೆ ಆ ಸೈಜ್ಗೆ ಬೇರೆ ಎಲ್ಲಾ ಚಿತ್ರಗಳನ್ನು ರೀಸೈಜು ಅದು ಆಟೋಮೆಟಿಕ್ ಆಗಿ ಮಾಡ್ಕೊಳ್ಳುತ್ತೆ. ಆತರ ಆಟೋಮೆಟಿಕ್ ಆಗಿ ಮಾಡ್ಕೋಬೇಕಾ ಅಂತ ನನ್ಗಿಲ್ಲಿ ಕ್ವೆಶನ್ ಕೇಳ್ತಾ ಇದೆ. ಅದಕ್ಕೆ ನಾನು ಹೇಳ್ತೀನಿ ಆಯ್ತು, ಅದಕ್ಕೋಸ್ಕರ ನಾನು ರೀಸೈಜ್ ಅಥವಾ ಇಗ್ನೋರ್ ಅನ್ನೋ ಎರಡು ಆಪ್ಷನ್ ಅಲ್ಲಿ ರೀಸೈಜ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡ್ಕೊಂತೀನಿ. ನೋಡಿ ಅಬ್ಸರ್ವ್ ಮಾಡಿ, ಇವಾಗ ಎರಡು ಬೇರೆ ಬೇರೆ ಸೈಜ್ ಅಲ್ಲಿ ಇದ್ದಂತ ಫೈಲ್ಗಳು ಒಂದೇ ಸೈಜ್ಗೆ ಬಂದಿದೆ ಈಗ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಆಪ್ಷನ್ಗಳಿದೆ. ಇಲ್ಲಿ ಜಿಫ್ ಆಪ್ಷನ್ಸ್ ಅಂತ ಕೇಳ್ತಾ ಇದೆ. ಅದರಲ್ಲಿ ಮೊದಲನೇದು ಬಂದು ಡಿಲೇ ಟೈಮ್ ಅಂತ. ಡಿಲೇ ಟೈಮ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ಅಪ್ ಆರೋ ಡೌನ್ ಆರೋ ಎರಡಿದೆ. ಸೊ ಈ ಅಪ್ ಆರೋ ಕ್ಲಿಕ್ ಮಾಡಿದ್ರೆ ನಂಬರ್ ಇನ್ಕ್ರೀಸ್ ಆಗುತ್ತೆ, ಡೌನ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಲೂಪ್ ಕೌಂಟ್ ಅಂತ ಇದೆ. ಇಲ್ಲಿ ಲೂಪ್ ಕೌಂಟ್ ಅಂತ ಅಂದ್ರೆ ಒಂದು ಸಾರಿ ಪಕ್ಷಿ ಹಾರಬೇಕು ಅಂತ ಅಂದ್ರೆ ಒಂದು ಲೂಪ್ ಅಂತ ನಾವ್ ಹೇಳ್ತೀವಿ. ಆ ಪಕ್ಷಿ ಹಾರೋದು ಹೇಗೆ ಪ್ರೋಸೆಸ್ ಅಂತ ಅಂದ್ರೆ ಆ ರೆಕ್ಕೆ ಮೇಲೆ ಹೋಗಿ ಕೆಳಗೆ ಬಂದ್ರೆ ಒಂದು ಲೂಪ್ ಅಂತ ನಾವ್ ಹೇಳ್ತೀವಿ. ಸೊ ಆತರ ಎಷ್ಟು ಸಾರಿ ಪಕ್ಷಿ ರೆಕ್ಕೆ ಹಾರೋದನ್ನ ತೋರಿಸ್ಬೇಕು ಅಂತ ಕೇಳ್ತಿದೆ. ನಾನಿಲ್ಲಿ ಇವಾಗ ಯಾವುದನ್ನು ಕೊಡ್ತಾ ಇಲ್ಲ ಎಷ್ಟು ಸಾರಿ ಹಾರಬೇಕು ಅಂತ. ನಾನು ಆತರ ಸೆಲೆಕ್ಟ್ ಮಾಡ್ಲಿಲ್ಲ ಅಂದ್ರೆ ನನ್ನ ಇಮೇಜ್ ಅಲ್ಲಿ ನಾನು ಜಿಫ್ ಮಾಡಿದಾಗ ಅದು ಕಂಟಿನ್ಯೂಸ್ ಆಗಿ ಹಾರ್ತಾನೆ ಇರುತ್ತೆ. ನೀವು ಸೆಲೆಕ್ಟ್ ಮಾಡಿದ್ರೆ 1 ಅಂತ ಕೊಟ್ರೆ ಒಂದ್ಸರಿ ಹಾರ್ಬಿಟ್ಟು ನಿಂತು ಬಿಡುತ್ತೆ. ಅದೇ ನೀವು 0 ಕೊಟ್ಟಿದ್ರೆ ಅದು ಕಂಟಿನ್ಯೂಸ್ ಆಗಿ ಹಾರ್ತಾನೆ ಇರುತ್ತೆ. ಇಲ್ಲಿ ಬಂದು ಎಫೆಕ್ಟ್ಸ್ ಅಂತ ಇದೆ. ಇದನ್ನ ನೋಡ್ಬೇಕು ಅಂದ್ರೆ ನೋಡಿ, ಇಲ್ಲಿ ಮೇಕ್ ಎ ಜಿಫ್ ಅಂತ ಇದೆ. ನಾನು ಇವಾಗ ಜಿಫ್ ಕೊಟ್ಟು ತೋರಿಸ್ತೀನಿ ನೋಡಿ. ಜಿಫ್ ಕ್ರಿಯೇಟ್ ಆಗಿದೆ. ಆದ್ರೆ ಇಲ್ಲಿ ಏನಾಗಿದೆ, ಮೊದಲನೇ ಇಮೇಜ್ ಎರಡನೇ ಇಮೇಜ್ ಮೇಲೆ ಓವರ್ಲ್ಯಾಪ್ ಆಗ್ತಾ ಇದೆ. ಸೊ ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ನಾವು ಈ ಎಫೆಕ್ಟ್ಸ್ ಅನ್ನೋದು ಒಂದಿದೆಯಲ್ವಾ ನೋಡಿ, ಅದರಲ್ಲಿ ಡೋಂಟ್ ಸ್ಟ್ಯಾಕ್ ಫ್ರೇಮ್ಸ್ ಅಂತ ಒಂದು ಕೇಳ್ತಿದ್ದಾರೆ. ಇದನ್ನ ಕ್ಲಿಕ್ ಮಾಡಿ ಮೇಕ್ ಎ ಜಿಫ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ ಈಗ ಗಮನಿಸಿ, ಮೊದಲನೇದ ಫಸ್ಟ್ ಮಾಡಿದಾಗ ನಿಮ್ಗೆ ಏನಾಗ್ತಿತ್ತು, ಒಂದಕ್ಕೊಂದು ಇಮೇಜು ಓವರ್ಲ್ಯಾಪ್ ಆಗ್ತಿತ್ತು. ಅದೇ ಇಲ್ಲಿ ಡೋಂಟ್ ಸ್ಟ್ಯಾಕ್ ಫ್ರೇಮ್ಸ್ ಅನ್ನೋ ಒಂದು ಆಪ್ಷನ್ ನ ತಗೊಂಡಿದ್ರಿಂದ ಇದು ಓವರ್ಲ್ಯಾಪ್ ಆಗೋದು ನಮ್ಗೆ ಅವಾಯ್ಡ್ ಆಗ್ತಾ ಇದೆ. ಸೊ ಈಗ ನೋಡಿ, ಪಕ್ಷಿ ಹಾರೋ ಸ್ಪೀಡು ನನಗೆ ಜಾಸ್ತಿ ಕಾಣ್ತಾ ಇದೆ. ಇದನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಅಂದ್ರೆ ಈ ಡಿಲೇ ಟೈಮ್ ಅನ್ನೋ ಒಂದು ಆಪ್ಷನ್ ನ ಯೂಸ್ ಮಾಡ್ಕೋಬಹುದು. ನೋಡಿ ಇಲ್ಲಿ ನಾನು ನಂಬರ್ ಇನ್ಕ್ರೀಸ್ ಮಾಡ್ತೀನಿ, ಒಂದು 60ಕ್ಕೆ ಇಟ್ಕೊಳ್ತೀನಿ. ನೋಡಿ ಈಗ ಮೇಕ್ ಎ ಜಿಫ್ ಅಂತ ಕೊಡ್ತೀನಿ. ನೋಡಿ ಪಕ್ಷಿ ಹಾರೋ ಸ್ಪೀಡು ಕಡಿಮೆ ಆಗ್ತಾ ಹೋಗ್ತು. ನೀವು ಇಲ್ಲಿ ಡಿಲೇ ಟೈಮ್ ನ ಇನ್ಕ್ರೀಸ್ ಮಾಡ್ದ ಹಾಗೆ ಅದು ಸ್ಪೀಡು ಕಡಿಮೆ ಆಗ್ತಾ ಬರುತ್ತೆ. ಸೊ ಇದು ಜಿಫ್ ಮಾಡೋ ವಿಧಾನ. ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡಿ. ಮೊದಲಿಗೆ ನಾನು ಜಿಫ್ ಮೇಕರ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟೆ. ಇಲ್ಲಿ ezgif.com ಅಂತ ಬಂತು. ಇದನ್ನ ನೋಟ್ ಮಾಡ್ಕೊಂಡಿದ್ದೀರಲ್ವಾ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನನಗೆ
ಇಲ್ಲಿ ಕೇಳ್ತಾ ಇದೆ ಚೂಸ್ ಫೈಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಒಂದು ಇಮೇಜ್ಗಳನ್ನ ನೀವು ಜಿಫ್ ಮಾಡಬೇಕೋ ಆ ಫೈಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಿದೆ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ನಾನು ಹೇಳಿದ್ದೆ ಬ್ಯಾಕ್ ಗ್ರೌಂಡ್ ಇರೋ ಇಮೇಜ್ಗಳನ್ನ ನೀವು ತಗೋಬಾರ್ದು, ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರೋ ಇಮೇಜ್ಗಳನ್ನ ತಗೋಬೇಕು. ಸೊ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರೋ ಇಮೇಜ್ಗಳು ಯಾವುದು? ಬರ್ಡ್ 3, ಬರ್ಡ್ 4. ಸೊ ಬರ್ಡ್ 3 ಮೇಲೆ ನಾನು ಕ್ಲಿಕ್ ಕೊಡ್ತೀನಿ, ಶಿಫ್ಟ್ ಬಟನ್ ಪ್ರೆಸ್ ಮಾಡಿಕೊಂಡು ಬರ್ಡ್ 4 ಮೇಲೆ ಕ್ಲಿಕ್ ಕೊಡ್ತೀನಿ. ಹಾಗಾಗಿ ನನಗೆ ಬರ್ಡ್ 3, ಬರ್ಡ್ 4 ಅನ್ನೋ 2 ಇಮೇಜ್ಗಳು ಸೆಲೆಕ್ಟ್ ಆಯ್ತು. ಸೆಲೆಕ್ಟ್ ಆದ್ಮೇಲೆ ಓಪನ್ ಅಂತ ಕೊಡ್ತೀನಿ. ಓಪನ್ ಕೊಟ್ಮೇಲೆ ಇಲ್ಲಿ ಎಷ್ಟು ಫೈಲ್ನ ನಾವು ಅಪ್ಲೋಡ್ ಮಾಡಿದೀವಿ ಅಂತ ತೋರಿಸ್ತಾ ಇದೆ. ನಾನು 2 ಇಮೇಜ್ ಕೊಟ್ಟಿದ್ದೀನಿ, ಯಾವುದು ಬರ್ಡ್ 3, ಬರ್ಡ್ 4 ಅಂತ. ನೋಡಿ ಅದು ತೋರಿಸ್ತಾ ಇದೆ ಯಾವ್ಯಾವ ಇಮೇಜ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಆಮೇಲೆ ಅಪ್ಲೋಡ್ ಅಂಡ್ ಮೇಕ್ ಎ ಜಿಫ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲೊಂದು ಕ್ವೆಶ್ಚನ್ ಕೇಳ್ತಾ ಇದ್ನು, ಅದೊಂದು ಮೆಸೇಜ್ ಬಂದಿದೆ, ಯುವರ್ ಇಮೇಜಸ್ ಆರ್ ನಾಟ್ ಈಕ್ವಲಿ ಸೈಜ್ಡ್ ಅಂತ. ಈ 2 ಇಮೇಜ್ನ ಸೈಜು ಒಂದೇ ರೀತಿಯಾಗಿಲ್ಲ ಅಂತ. ಆಮೇಲೆ ಮತ್ತೆ ಕೆಳಗಡೆ ಕೇಳ್ತಾ ಇದೆ, ಡು ಯು ವಾಂಟ್ ಟು ಆಟೋಮೆಟಿಕಲಿ ಕ್ರಾಪ್ ಆರ್ ರೀಸೈಜ್ ಆಲ್ ದ ಇಮೇಜಸ್ ಟು ಮ್ಯಾಚ್ ದ ಸ್ಮಾಲೆಸ್ಟ್ ಒನ್ ಅಂತ ಒಂದು ಕ್ವೆಶ್ಚನ್ ಕೇಳ್ತಾ ಇದೆ. ಅಂದ್ರೆ ನಾವು ತಗೊಂಡಿರೋ ಇಮೇಜ್ಗಳಲ್ಲಿ ಅತಿ ಚಿಕ್ಕದ್ ಯಾವ್ದಿದೆ ಆ ಇಮೇಜ್ನ ಸೈಜ್ಗೆ ಬೇರೆ ಎಲ್ಲಾ ಇಮೇಜ್ಗಳನ್ನು ಅದು ಸೆಟ್ ಮಾಡುತ್ತೆ. ಆ ತರ ಕೇಳ್ತಾ ಇದೆ. ಅದಕ್ಕೆ ನಾನು ಏನಂತ ಉತ್ತರ ಕೊಡಬೇಕು? ರೀಸೈಜ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ನೋಡಿ, ಇದ್ರ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ಈ ರೀತಿ ಕ್ಲಿಕ್ ಕೊಟ್ಟಾಗ ಆ 2 ಇಮೇಜ್ಗಳು ಒಂದೇ ಸೈಜ್ ಅಲ್ಲಿ ಬರುತ್ತೆ. ಈಗ ಬಂದು ನಾನು ಮೇಕ್ ಎ ಜಿಫ್ ಅಂತ ಕೊಡ್ತೀನಿ. ಸೊ ಮೇಕ್ ಎ ಜಿಫ್ ಅಂತ ಬಂದಾಗ ಏನಾಯ್ತು, ಒಂದು ಇಮೇಜ್ ಮೇಲೆ ಮತ್ತೊಂದು ಇಮೇಜು ಓವರ್ಲ್ಯಾಪ್ ಆಗ್ತಾ ಇದೆ. ಈ ಓವರ್ಲ್ಯಾಪ್ ಆಗೋದನ್ನ ತಪ್ಸೋದಕ್ಕೋಸ್ಕರ ಇಲ್ಲಿ ಎಫೆಕ್ಟ್ಸ್ ನಲ್ಲಿ ಡೋಂಟ್ ಸ್ಟ್ಯಾಕ್ ಫ್ರೇಮ್ಸ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ಮತ್ತೆ ಮೇಕ್ ಎ ಜಿಫ್ ಅಂತ ಕ್ಲಿಕ್ ಕೊಡ್ತೀನಿ. ನೋಡಿ, ಇವಾಗ ಪಕ್ಷಿಯ ಮೊದಲನೇ ಇಮೇಜು 2ನೇ ಇಮೇಜು ಓವರ್ಲ್ಯಾಪ್ ಆಗ್ತಾ ಇಲ್ಲ. ಸೊ ಪಕ್ಷಿಯ ಹಾರಾಟದ ಸ್ಪೀಡ್ ಏನಿದೆ ಅದನ್ನ ಕಮ್ಮಿ ಮಾಡ್ಲಿಕ್ಕೋಸ್ಕರ ಡಿಲೇ ಟೈಮ್ ಅಲ್ಲಿ ನಾನು ಇಲ್ಲಿ ನಂಬರ್ನ ಇನ್ಕ್ರೀಸ್ ಮಾಡ್ತೀನಿ, ಮಾಡಿ ಮೇಕ್ ಎ ಜಿಫ್ ಅಂತ ಕೊಡ್ತೀನಿ. ನೋಡಿ, ಸ್ಪೀಡು ಕಡಿಮೆ ಆಗಿದೆ. ಸೊ ಈ ಜಿಫ್ ನ ನೀವು ಸೇವ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ರೆ, ನೋಡಿ ಇಲ್ಲಿ ನಿಮ್ಗೆ ಎಷ್ಟೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಕ್ರಾಪ್, ರೀಸೈಜ್, ರೊಟೇಟ್, ಆಪ್ಟಿಮೈಸ್, ಎಫೆಕ್ಟ್ಸ್, ಸ್ಪೀಡ್, ರೈಟ್, ಓವರ್ಲೇ, ಕಟ್, ಸ್ಪ್ಲಿಟ್, ಈ ತರ ಸುಮಾರಷ್ಟು ಆಪ್ಷನ್ಗಳು ಕೊಟ್ಟಿದ್ದಾರೆ. ಫ್ರೇಮ್ಸ್ ಆ ತರ ಎಲ್ಲ. ಕೊನೆಯಲ್ಲಿ ಸೇವ್ ಅಂತ ಹೇಳಿದ್ದಾರೆ. ಈ ಸೇವ್ ಅನ್ನೋದನ್ನ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ UTA ಸೆಲೆಕ್ಟ್ ಮಾಡಿಕೊಂಡು ಫೈಲ್ ನೇಮ್ನ ನಾನು ಬರ್ಡ್ ಜಿಫ್ ಅಂತ ಟೈಪ್ ಮಾಡಿ ಸೇವ್ ಅಂತ ಕೊಡ್ತೀನಿ. ಸೊ ನೋಡಿ, ಇಲ್ಲಿ ಸೇವ್ ಅದು ಡೌನ್ಲೋಡ್ ಆಗ್ತಾ ಇದೆ. ಈಗ ನಾನು UTA ಫೋಲ್ಡರ್ಗೆ ಹೋಗ್ತೀನಿ. ನೋಡಿ, ಇಲ್ಲಿ ಬರ್ಡ್ ಜಿಫ್ ಅಂತ ಇದೆ. ಈ ಬರ್ಡ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಜಿಫ್ ಕ್ರಿಯೇಟ್ ಆಗಿದೆ. ನೋಡಿ, ನಾನು ಫಸ್ಟ್ ಏನ್ ಹೇಳಿದ್ದೆ, ಜಿಫ್ ಅಂತ ಅಂದ್ರೆ ನಿಮ್ಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಮತ್ತೆ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ ಅಂತ. ನೋಡಿ, ಮೂವ್ಮೆಂಟ್ ಕಾಣ್ತಾ ಇದೆ ಅಲ್ವಾ, ಪಕ್ಷಿ ಹಾರ್ತಾ ಇರೋದು ಕಾಣ್ತಾ ಇದೆ. ಇಲ್ಲಿ ಯಾವುದೇ ಬ್ಯಾಕ್ ಗ್ರೌಂಡ್ ಕೂಡ ಇಲ್ಲ. ಈ ರೀತಿ ನಾವು ಜಿಫ್ ನ ಮಾಡ್ತೀವಿ. ಈ ಜಿಫ್ ನ ನೀವು ಯಾರ ಜೊತೆನಾದ್ರೂ ಶೇರ್ ಕೂಡ ಮಾಡ್ಬೋದು. ಸೊ ಇದ್ರ ಮೇಲೆ ನೀವು ವಾಟ್ಸಪ್ ಅಥವಾ ಇಮೇಲ್ ಈ ತರನು ಇದ್ರಲ್ಲೆಲ್ಲ ಶೇರ್ ಮಾಡ್ಬೋದು. ನಾನು ಇಮೇಲ್ ಅಲ್ಲಿ ಶೇರ್ ಮಾಡೋದನ್ನ ತೋರಿಸ್ತೀನಿ. ನೀವು ಇಮೇಲ್ ನ ಓಪನ್ ಮಾಡ್ಕೊಳ್ತೀರಾ. ನಿಮ್ಮ ಮೇಲ್ ನ ಓಪನ್ ಮಾಡಿಕೊಂಡು ಕಂಪೋಸ್ ಅಂತ ಇದೆ, ಕಂಪೋಸ್ ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್ ನೀವು ಯಾರಿಗೆ ಕಳಿಸ್ಬೇಕು ಅಲ್ಲಿ ಅಟ್ಯಾಚ್ ಫೈಲ್ ಅಂತ ಇದೆ. ಸೊ ಇಲ್ಲಿ ಅಟ್ಯಾಚ್ ಫೈಲ್ ನ ತಗೊಳ್ತೀರಾ. ನೋಡಿ, ಬರ್ಡ್ ನ ಜಿಫ್ ಇದೆ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಓಪನ್ ಕೊಡ್ತೀರಾ. ನೆಕ್ಸ್ಟ್ ಸೆಂಡ್ ಅಂತ ಇದೆ, ಈ ಸೆಂಡ್ ಅಂತ ಕೊಡ್ತೀರಾ. ಸೊ ಈಗ ನಿಮ್ಗೆ ಅದು ಸೆಂಡ್ ಆಗಿದೆ.
ನೋಡಿ ಇಲ್ಲಿ ಮೊದಲನೇದಾಗಿ ನಾವು ಬರ್ಡ್ನ ಸೀಕ್ವೆನ್ಸ್ ತಗೊಂಡ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ, ಅದರಲ್ಲಿ ನನಗೆ 2 ಇಮೇಜ್ ಬೇಕಾಗಿತ್ತು. ಅದನ್ನ ಸ್ನಿಪ್ಪಿಂಗ್ ಟೂಲ್ ಮೂಲಕ ಸೆಲೆಕ್ಟ್ ಮಾಡಿಕೊಂಡು 2 ಇಮೇಜ್ ತಗೊಂಡೆ. ಆ ಇಮೇಜು JPEG ಫಾರ್ಮೆಟ್ ಅಲ್ಲಿ ಇದೆ, ಹಾಗಾಗಿ ಈ ಇಮೇಜ್ ನಲ್ಲಿ ಬ್ಯಾಕ್ ಗ್ರೌಂಡ್ ಕೂಡ ನೀವು ಕಾಣ್ಬೋದು. ನೆಕ್ಸ್ಟ್ ನಾನೇನ್ ಮಾಡಿದೆ, ರಿಮೂವ್ ಬ್ಯಾಕ್ ಗ್ರೌಂಡ್ ಅನ್ನೋ ಒಂದು ಆಪ್ಷನ್ ತಗೊಂಡು ವೆಬ್ಸೈಟ್ ಮೂಲಕ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ಕೊಂಡು ಇಮೇಜ್ ನ ಡೌನ್ಲೋಡ್ ಮಾಡ್ಕೊಂಡೆ. ಹಾಗಾಗಿ ಇದು PNG ಫಾರ್ಮೆಟ್ ಅಲ್ಲಿ ಇದೆ. PNG ಅಂತ ಅಂದ್ರೆ ನಿಮ್ಗೆ ಟ್ರಾನ್ಸ್ಪರೆಂಟ್ ಆಗಿ ಸಿಗುತ್ತೆ, ವಿತೌಟ್ ಬ್ಯಾಕ್ ಗ್ರೌಂಡ್ ನಿಮ್ಗೆ ಚಿತ್ರಗಳು ಸಿಗುತ್ತೆ. ಮೂರನೇದಾಗಿ ನಾನು ಏನ್ ಮಾಡಿದೆ, ಜಿಫ್ ಮೇಕರ್ ನ ಸಹಾಯದಿಂದ ಒಂದು ಜಿಫ್ ಮಾಡಿದೆ. ಇದು ಜಿಫ್ ನಲ್ಲಿ ನಿಮ್ಗೆ ನೋಡಿ ಚಿತ್ರ ಮೂವ್ಮೆಂಟ್ ನಲ್ಲಿ ಕಾಣ್ತಾ ಇದೆ ಮತ್ತೆ ವಿತೌಟ್ ಬ್ಯಾಕ್ ಗ್ರೌಂಡ್ ಇದೆ. ಈ ಜಿಫ್ ನ ನೀವು ನಿಮ್ಮ ಕಂಟೆಂಟ್ ನಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಉದಾಹರಣೆಗೆ ನಾನಿಲ್ಲೊಂದು ಕಡೆ ಯೂಸ್ ಮಾಡಿದ್ದೀನಿ, ನೋಡಿ ತೋರಿಸ್ತೀನಿ ಹೇಗೆ ನೀವು ನಿಮ್ಮ ಬ್ಯಾಕ್ ಗ್ರೌಂಡ್ ನಲ್ಲಿ ಯೂಸ್ ಮಾಡ್ಕೋಬಹುದು ಅಂತ. ನೋಡಿ ಇಲ್ಲಿ ನಾನೊಂದು ಬ್ಯಾಕ್ ಗ್ರೌಂಡ್ ತಗೊಂಡಿದ್ದೀನಿ. ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಪಕ್ಷಿ ಜಿಫ್ ಹಾರೋ ಪಕ್ಷಿ ಕಾಣ್ತಾ ಇದೆ. ನೋಡಿ ಈ ಜಿಫ್ ನ ಯೂಸ್ ಮಾಡ್ಕೊಂಡು ನಾನಿಲ್ಲಿ ಒಂದು ಬ್ಯಾಕ್ ಗ್ರೌಂಡ್ಗೆ ಫಿಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನಿಮ್ಗೆ ಒಂದು ಅಸೈನ್ಮೆಂಟ್ ಕೊಡ್ತಾರೆ ಅಲ್ವಾ, ಈ ಅಸೈನ್ಮೆಂಟ್ ನ ನೀವು ಹೇಗೆ ಈ ಜಿಫ್ ನ ಅಪ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ ನೀವು ನಿಮ್ಮ ಗೂಗಲ್ ಡ್ರೈವ್ಗೆ ಹೋಗಿ. ಮೇಡಮ್ ಸರ್, you please type that both the websites that you used in your new document. Okay. So that they can take a note of that. Okay. ನೋಡಿ ನಾನು ಯಾವ್ಯಾವ ವೆಬ್ಸೈಟ್ ನ ಯೂಸ್ ಮಾಡ್ಕೊಂಡೆ ಅಂತ ಇಲ್ಲಿ ಹೇಳ್ತೀನಿ. ಮೊದಲನೇದಾಗಿ ನಾವು ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ನಿಪ್ಪಿಂಗ್ ಟೂಲ್ ನ ಸಹಾಯದಿಂದ ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಎರಡನೇದು Madam, snipping tool is not a website, madam. No sir, you just explain that. Okay. Tell them that it is a default tool which is available in Windows. Okay. ಅದು ಡಿಫಾಲ್ಟ್ ಆಗಿ ನಿಮ್ಗೆ ನಿಮ್ಮ ಕಂಪ್ಯೂಟರ್ ನಲ್ಲಿ ಸಿಗುತ್ತೆ. ನೀವು ಇಲ್ಲಿ ಸರ್ಚ್ ಬಾರ್ ನಲ್ಲಿ ಸರ್ಚ್ ಮಾಡ್ತೀರಾ. ಸೊ ಯಾವ ವೆಬ್ಸೈಟ್ ನ ಯೂಸ್ ಮಾಡಿದೀವಿ ಅಂತ ಅಂದ್ರೆ ನಾವು ಮೊದಲನೇದಾಗಿ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ಲಿಕ್ಕೆ www.remove.bg ಅನ್ನೋ ಒಂದು ವೆಬ್ಸೈಟ್ ನ ಯೂಸ್ ಮಾಡ್ಕೊಂಡಿದೀವಿ. ಎರಡನೇದು ಜಿಫ್ ಮೇಕರ್ ಅಂದ್ರೆ ಜಿಫ್ ಮಾಡ್ಲಿಕ್ಕೋಸ್ಕರ ezgif.com ಈ ಒಂದು ವೆಬ್ಸೈಟ್ ನ ಯೂಸ್ ಮಾಡ್ಕೊಂಡಿದೀವಿ. ಮೊದಲನೇದು ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂಡಿದೀವಿ. ಎರಡನೇ ವೆಬ್ಸೈಟ್ ಜಿಫ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂಡಿದೀವಿ. Is it okay, sir? Yes, ma'am. You kindly show that the snipping tool is available in the access system tools and the accessories. Okay. ನೋಡಿ ಇಲ್ಲಿ ನಿಮ್ಮ ಸಿಸ್ಟಮ್ ನಲ್ಲಿ ಸರ್ಚ್ ಬಾರ್ ಇದೆ ಅಲ್ವಾ, ಈ ಸರ್ಚ್ ಬಾರ್ ನಲ್ಲಿ ನಿಮ್ಗೆ ಸ್ನಿಪ್ಪಿಂಗ್ ಟೂಲ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ನಿಮ್ಮ ಕಂಪ್ಯೂಟರ್ ಓಕೆ ನೋಡಿ ಸ್ನಿಪ್ಪಿಂಗ್ ಟೂಲ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಮ ಕಂಪ್ಯೂಟರ್ ನಲ್ಲಿ ಇದು ಡಿಫಾಲ್ಟ್ ಆಗಿ ನಿಮ್ಗೆ ಸಿಗುತ್ತೆ. ಈ ಒಂದು ಆಪ್ ಸ್ನಿಪ್ಪಿಂಗ್ ಟೂಲ್ ಆಪ್ ಅನ್ನೋದೊಂದು ಡಿಫಾಲ್ಟ್ ಆಗಿ ಸಿಗುತ್ತೆ ನಿಮ್ಗೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನೀವು ಒಂದು ಚಿತ್ರಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ಲಿಕ್ಕೆ ನಾವು www.remove.bg ಅನ್ನೋ ಒಂದು ವೆಬ್ಸೈಟ್ ನ ಸಹಾಯ ತಗೊಂಡಿದೀವಿ. ನೆಕ್ಸ್ಟ್ ಜಿಫ್ ಮಾಡ್ಲಿಕ್ಕೆ ezgif.com ಅನ್ನೋ ಒಂದು ವೆಬ್ಸೈಟ್ ನ ಸಹಾಯ ತಗೊಂಡಿದ್ದೀವಿ. ನೋಡಿ ಇದೆರಡನ್ನು ನೋಟ್ ಮಾಡ್ಕೊಳ್ಳಿ. Shall I continue, sir? Yes, madam.
ನೋಡಿ ಈಗ ನೀವು ಆ ಜಿಫ್ ನ ನೀವು ಅಪ್ಲೋಡ್ ಮಾಡೋದು ಹೇಗೆ ನಿಮ್ಮ ಅಸೈನ್ಮೆಂಟ್ ಅಲ್ಲಿ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ನಿಮ್ಮ ಗೂಗಲ್ ಡ್ರೈವ್ ಓಪನ್ ಮಾಡ್ಕೊಳ್ತೀರಾ. ಓಪನ್ ಮಾಡಿದ್ಮೇಲೆ ನ್ಯೂ ಅಂತ ಕೊಡ್ತೀರಾ, ಫೈಲ್ ಅಪ್ಲೋಡ್ ಅಂತ ಕೊಡ್ತೀರಾ. ಇಲ್ಲಿ ನಾನು ಬರ್ಡ್ ಜಿಫ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಓಪನ್ ಕೊಡ್ತೀನಿ. ಸೊ ಓಪನ್ ಕೊಟ್ಟಾಗ ನೋಡಿ ಇಲ್ಲಿ ಅದು ನಿಮ್ಮ ಗೂಗಲ್ ಡ್ರೈವ್ ನಲ್ಲಿ ಅಪ್ಲೋಡ್ ಆಗಿದೆ. ಅಪ್ಲೋಡ್ ಆದ್ಮೇಲೆ ಇಲ್ಲಿ ನೋಡಿ ರೀಲೋಡ್ ಅನ್ನೋ ಒಂದು ಆಪ್ಷನ್ ಇದೆ, ಇದನ್ನ ಕ್ಲಿಕ್ ಕೊಡಿ. ಇಲ್ಲಿ ನೋಡಿ ಮೊದಲನೇ ಫೈಲ್ ಅಲ್ಲಿ ಬಂದಿದೆ ಇದು. ನಿಮ್ಗೆ ನೀವೇನು ಬರ್ಡ್ ಜಿಫ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದಿಲ್ಲಿ ಕಾಣ್ತಾ ಇದೆ. ಇದ್ರ ಮೇಲೆ ನಾನು ರೈಟ್ ಕ್ಲಿಕ್ ಕೊಡ್ತೀನಿ. ರೈಟ್ ಕ್ಲಿಕ್ ಕೊಟ್ಮೇಲೆ ಗೆಟ್ ಶೇರಬಲ್ ಲಿಂಕ್ ಅನ್ನೋ ಒಂದು ಆಪ್ಷನ್ ಬರ್ತಿದೆ ನೋಡಿ, 4ನೇ ಆಪ್ಷನ್ ಇದು ಗೆಟ್ ಶೇರಬಲ್ ಲಿಂಕ್ ಅಂತ. ಇದ್ರ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟು ನೋಡಿ ಇಲ್ಲಿ ಒಂದು ರೆಸ್ಟ್ರಿಕ್ಟೆಡ್ ಅಂತ ಒಂದು ಆಪ್ಷನ್ ಅಂದ್ರೆ ಒಂದು ಕಂಡೀಷನ್ ಇದೆ ನೋಡಿ ಇಲ್ಲಿ. ಇದನ್ನ ನೀವು ಎನಿ ಒನ್ ವಿತ್ ದ ಲಿಂಕ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಯಾಕೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಅಂದ್ರೆ, ನೀವು ಸೆಲೆಕ್ಟ್ ಮಾಡ್ಲಿಲ್ಲ ಅಂತ ಅಂದ್ರೆ ನೀವು ಯಾರ ಜೊತೆನಾದ್ರೂ ಶೇರ್ ಮಾಡಿದ್ರೆ ಅವರು ಆ ಇಮೇಜ್ ಆ ಒಂದು ಫೈಲ್ ನ ಓಪನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಸೆಂಡ್ ಮಾಡಿದಿರಲ್ಲ ಅವ್ರು ಮಾತ್ರ ನೋಡೋದಕ್ಕೆ ಸಾಧ್ಯ. ಹಾಗಾಗಿ ಇದನ್ನ ಎನಿ ಒನ್ ವಿತ್ ದ ಲಿಂಕ್, ಈ ಲಿಂಕ್ ನ ಉಪಯೋಗಿಸ್ಕೊಂಡು ಯಾರು ಬೇಕಾದ್ರೂ ಈ ಫೈಲ್ ನ ಓಪನ್ ಮಾಡ್ಬೋದು ಅಂತ ನೀವು ಒಂದು ಆಪ್ಷನ್ ಕೊಟ್ಟಿದ್ದೀರಾ. ಈಗ ನಾನು ಇಲ್ಲೊಂದು ಲಿಂಕ್ ಫಾರ್ಮ್ ಆಗಿದೆ, ಇದ್ರ ಮೇಲೆ ಕಾಪಿ ಲಿಂಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಈಗ ಲಿಂಕ್ ಕಾಪಿಡ್ ಅಂತ ಬಂತು ನೋಡಿ, ಈ ಲಿಂಕ್ ಕಾಪಿ ಆಗಿದೆ. ಈಗ ನಾನು ಬಂದು ನಿಮ್ಮ ವಾಟ್ಸಪ್ ನಲ್ಲಿ ನೋಡಿ ಇವತ್ತಿಂದ ಅಸೈನ್ಮೆಂಟ್ ನ ಲಿಂಕ್ ಕಳ್ಸಿರ್ತಾರೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ವ್ಯಾಲಿಡ್ ಇಮೇಲ್ ಐ ಡಿ ಜೊತೆಗೆ ನೀವು ಯಾವ ಇಮೇಲ್ ಐ ಡಿ ಕೊಟ್ಟು ರಿಜಿಸ್ಟರ್ ಆಗಿದ್ದೀರಾ ಅದೇ ಇಮೇಲ್ ಐ ಡಿನ ಇಲ್ಲಿ ಟೈಪ್ ಮಾಡಬೇಕು. ಮತ್ತೆ 5 ಅಸೈನ್ಮೆಂಟ್ಗೂ ಅದೇ ಇಮೇಲ್ ಐ ಡಿನ ಯೂಸ್ ಮಾಡ್ಕೋಬೇಕು. ಸೊ ನಾನು ಒಂದು ಮೇಲ್ ಐ ಡಿ ಕೊಟ್ಟು ನೆಕ್ಸ್ಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿ ಡೀಟೇಲ್ಸ್ ಕೇಳುತ್ತೆ ನೋಡಿ. ಇಲ್ಲಿ ನೀವು ಡಾಕ್ಟರ್ ಅಂತ ಏನಾದ್ರೂ ಸೆಲೆಕ್ಟ್ ಮಾಡ್ಕೊಂಡಿದ್ದ ಪಕ್ಷದಲ್ಲಿ ನಿಮ್ಮ ಹೆಸರಲ್ಲಿ ಡಾಕ್ಟರ್ ಅಂತ ಸೇರ್ಸೋ ಹಾಗಿಲ್ಲ. ನೀವು ಹಾಗೆ ಸೇರ್ಸೋದ್ರಿಂದ ನಿಮ್ಮ ಸರ್ಟಿಫಿಕೇಟ್ ನಲ್ಲಿ ಡಾಕ್ಟರ್ ಆಶಿಕಾ ಅಂತ ಬರುತ್ತೆ. ಹಾಗಾಗಿ ನೀವು ಡಾಕ್ಟರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಹೆಸರಿನಲ್ಲಿ ಡಾಕ್ಟರ್ ಅಂತ ಸ್ಪೆಸಿಫೈ ಮಾಡಬಾರ್ದು. ನಿಮ್ ಡೀಟೇಲ್ಸ್ ನ ಫಿಲ್ ಮಾಡ್ಕೊಳ್ತಾ ಹೋಗಿ. ನೋಡಿ ನಾನಿಲ್ಲಿ ಡೀಟೇಲ್ಸ್ನೆಲ್ಲ ಫಿಲ್ ಮಾಡ್ತಾ ಇದ್ದೀನಿ. ನೋಡಿ ನೀವು ಯಾವ ಒಂದು ಝೂಮ್ ಮೂಲಕ ನೀವು ಏನಾದ್ರೂ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ಯೂಟ್ಯೂಬ್ ಮೂಲಕ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ಇಲ್ಲ ಎರಡನ್ನೂ ಫಾಲೋ ಮಾಡ್ಕೊಂಡು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಕ್ವೆಶನ್ ಕೇಳಿದ್ದಾರೆ. ನೀವು ಯಾವ್ದ್ರ ಮೂಲಕ ಈ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇದ್ದೀರಾ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಕೋರ್ಸ್ ಮೀಡಿಯಂ ಅಂತ ಇದೆಯಲ್ಲ, ಇದು ನೋಡಿ ಇಂಪಾರ್ಟೆಂಟು. ಈಗ UTA 6 ಲ್ಯಾಂಗ್ವೇಜ್ ಅಲ್ಲಿ ಈ ಕ್ಲಾಸಸ್ ನ ನಡೆಸ್ತಾ ಇದೆ. ನೀವು ಕನ್ನಡ ಅನ್ನೋ ಒಂದು ಮೀಡಿಯಂ ನಲ್ಲಿ ಮಾತ್ರ ನೀವು ಈ ಒಂದು ಕ್ಲಾಸ್ನ ಅಟೆಂಡ್ ಮಾಡ್ತಾ ಇರೋದು. ಹಾಗಾಗಿ ನೀವು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ಬೇಕು. ನೆಕ್ಸ್ಟ್ ಕೊಟ್ಮೇಲೆ ನೋಡಿ ಇಲ್ಲಿ ಕ್ರಿಯೇಟ್ ಎ ಜಿಫ್ ಇಮೇಜ್ ಅಂತ ಇಲ್ಲೊಂದು ಕೇಳಿದ್ದಾರೆ. ನೀವು ಲಿಂಕ್ ನ ಪೇಸ್ಟ್ ಮಾಡಬೇಕು. ನಾನೇನ್ ಮಾಡ್ತೀನಿ, ಕ್ಲಿಕ್ ಕೊಡ್ತೀನಿ, ರೈಟ್ ಕ್ಲಿಕ್ ಕೊಡ್ತೀನಿ, ಪೇಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಪೇಸ್ಟ್ ಕೊಡ್ತೀನಿ. ನೋಡಿ ಲಿಂಕು ಇಲ್ಲಿ ಬಂದಿದೆ. ಬಂದ್ಮೇಲೆ ನಿಮ್ಮ ರಿಕ್ವೆಸ್ಟ್ ಅಥವಾ ಸಜೆಷನ್ ಏನಿದೆ ಇದನ್ನ ಟೈಪ್ ಮಾಡ್ಬೋದು. ಇಲ್ಲಿ ಸಬ್ಮಿಟ್ ಬಟನ್ ಇದೆಯಲ್ಲ, ಸಬ್ಮಿಟ್ ಅಂತ ನೀವು ಕೊಡ್ಬೇಕು.
ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಸೈನ್ಮೆಂಟು ಸಬ್ಮಿಟ್ ಆಗುತ್ತೆ. ಆ ಸಬ್ಮಿಟ್ ಆಗಿರೋದಕ್ಕೆ ನಿಮ್ಗೊಂದು ಮತ್ತೆ ಕನ್ಫರ್ಮೇಶನ್ ಮೇಲ್ ಕೂಡ ಬರುತ್ತೆ. So should I repeat this one once again? No ma'am, thank you. Okay. If you have any queries, kindly ask in the chat box. Thank you madam, that was a wonderful explanation and wonderful presentation. Thank you sir. Someone is asking how to make attachment, not an attachment, mail content. Pavitra madam, you can add, you can see the options in your mail composing page. You will be having a option like add an image, like that. You can add there. You will be having an option there in your mail compose page. You can add your image in your compose page. Yes, snipping tool that we have already told the second time. Snipping tool is a default inbuilt Windows tool. You can get it in any version of Windows. You just search for snipping tool. Just copy that, crop that one, and you can save. Automatically, you will get this save option. You save wherever you can. You need that. ನೋಡಿ ಇಲ್ಲಿ ನಿಮ್ಮ ಯಾವುದೇ ವರ್ಷನ್ ಕಂಪ್ಯೂಟರ್, ವಿಂಡೋಸ್ ನ ಯಾವುದೇ ವರ್ಷನ್ ಕಂಪ್ಯೂಟರ್ ಆಗಿರ್ಲಿ, ಅಲ್ಲಿ ಆಪ್ಸ್ ಅಂತ ಇರುತ್ತೆ. ನೀವು ಆಪ್ಸ್ ಅಲ್ಲಿ ನೋಡಿದ್ರೆ ಈ ಸ್ನಿಪ್ಪಿಂಗ್ ಟೂಲ್ ಅನ್ನೋದು ಇನ್ಬಿಲ್ಟ್ ಆಗಿ ನಿಮಗೆ ಸಿಗುತ್ತೆ. ಹಲೋ, yes ma'am. ಇಟ್ ಈಸ್ ನಾಟ್ ಎ ವೆಬ್ಸೈಟ್. ಇದು ವೆಬ್ಸೈಟ್ ಅಲ್ಲ. ಸ್ನಿಪ್ಪಿಂಗ್ ಟೂಲ್ ಅನ್ನೋದು ಇದು ಒಂದು ನಿಮ್ಮ ಕಂಪ್ಯೂಟರ್ ನಲ್ಲಿರೋ ಇನ್ಬಿಲ್ಟ್ ಆಪ್ಷನ್ ಆಪ್ ಆಗಿದೆ ಇದು. Okay madam, you just stop sharing madam. Okay sir. Thank you sir. Thank you. You can see here in the compose page. Is my screen visible now? Yes Hello? sir. Yes sir. Yes sir. Yes, you can see here, this is my compose page. You can see here the options given here: formatting, attachment, link, emojis, drive link, image. You can insert from here, insert photo. If you click this, you will get the options here. If you the photos which is already in your drive will be shown here, or else you can upload the new one. Here you can choose your upload options here, and you can make that as an mail content, not an attachment. If you need to be sent that image directly, you can select the GIF image here, and you can upload it. Here you can see that GIF image is a content, a part of your mail. So like that you can do. Using the tab, it will be more difficult to use this kind of options in your tab. If you are well skilled with the tab, you can try it, but we recommend that you use the laptop or PC for creating the GIF. Yes ma'am. Sumati madam. I have unmuted ma'am. Thank you sir. Yes. Thank you Karthikeyan sir. Ashika ma'am, thank you so much. Session was wonderful, and good evening participants. ನಮಸ್ಕಾರ. ನಿನ್ನೆ ನೀವು ಕಲ್ತ್ಕೊಂಡಿದ್ದೀರಾ ಕಾಪಿರೈಟ್ ಫ್ರೀ ಇಮೇಜಸ್ ಪ್ಲಸ್ ಸೌಂಡ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ. ಸೊ ಮುಕ್ಕಾಲು ಜನ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ. ನೀವು ಅಸೈನ್ಮೆಂಟ್ ಕಳಿಸ್ತೀರಾ, ಬಹಳ ಸಂತೋಷವಾಗಿದೆ ನಮ್ಗೆ. ಈಗ ಇವತ್ತಿನ ದಿನ ನೀವು ಕಲ್ತ್ಕೊಂಡಿರೋದು ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮ್ಯಾಟ್ ಹೇಗೆ ಮಾಡೋದು ಅಂತ. ಸೊ ಇಮೇಜಸ್ ಆರ್ ರಿಕ್ವೈರ್ಡ್ ಇಸ್ ಟೂ ನಂಬರ್ಸ್. ಸೊ ಇವತ್ತಿನ ಅಸೈನ್ಮೆಂಟ್ ನೀವು ಮಾಡಬೇಕಾಗಿದ್ದು, you have to create an image, GIF image, using at least two sequence images. As she told, Ashika has already explained to you, you have to take two images and just follow the same instructions. If you have any doubts, you can just see the YouTube link and you can just follow up. And if you have any doubts, you can very well question us during 8 to 9 in WhatsApp group. Any queries for that matter, we are ready to help you. Yesterday we were really awaiting for queries.
Hope you have all understood completely. There are two things once we can understand is that if we raise a doubt, probably you have really keen on listening. If you don't raise a doubt, again it shows that you have very good keen listening. So you have aptly listened to that session and you have completed your assignments. And we are very happy. UTA really is feeling elated because of your overwhelming response to this Kannada session. Especially UTA has tried 6 languages, and all regional languages are rocking, especially even Kannada too. And it is all happening because of your support, your continuous effort, and your support is going to give us a kind of boost. And we are here to support you. So today's assignment, as I told you, you have to create a GIF using 2 images, sequential images. Hope I'm clear. And thanks for listening. Thank you, Karthikeyan sir, and thank you, Ashika Thank you, madam. madam. Ashika, madam. Yes, sir. Thank you, madam. Thank you, sir. Can you please repeat the assignment session once more, madam? Because they are Okay. asking for that. Okay. Shall I say, share the screen? Yes, ma'am. Yes, ma'am.